ಯಾರಿಗೆಲ್ಲ ಮಂಡಿ ನೋವಿದೆ, ನೀ ಆರ್ಥೈಟಿಸ್ ಅಂತ ಕರಿತೀವಿ, ಇದು ಯಾರ್ಯಾರಿಗಿದೆ, ನೀವೇನು ಮಾಡಬೇಕಂತ ಅಂದರೆ ಈ ಮಂಡಿ ನೋವು ಯಾಕಾಗುತ್ತೆ ಅಂದರೆ 2 ಮೂಳೆಗಳಿದಾವಲ್ಲ, ಆ 2 ಮೂಳೆಗಳ ಮಧ್ಯೆ ಸೈನೋವಿಯಲ್ ಫ್ಲೂಯಿಡ್ ಇರುತ್ತೆ. ಸೈನೋವಿಯಲ್ ಫ್ಲೂಯಿಡು ಲೂಬ್ರಿಕೇಟ್ ಥರ ವರ್ಕ್ ಮಾಡುತ್ತೆ. ಲೂಬ್ರಿಕೇಟ್ ಅಂದರೆ ಈಗ ಫ್ರಿಕ್ಷನ್ ಆಗದೆ ಇರೋ ಥರ, ಅಂದರೆ ಒಂದಕ್ಕೊಂದು ಉಜ್ಜದಿರೋ ಥರ ಇದು ವರ್ಕ್ ಆಗುತ್ತೆ. ಈಗ ನಾವು ಸೈನೋವಿಯಲ್ ಫ್ಲೂಯಿಡ್ ಕಮ್ಮಿ ಆದಾಗ, ಅದು ಸರಿಯಾಗಿ ವರ್ಕ್ ಮಾಡದೇ ಇದ್ದಾಗ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಇದು ನಾವು ಸರಿ ಮಾಡಬೇಕಂದ್ರೆ ಕೊಲಾಜಿನ್ ರಿಚ್ ಫುಡ್ನ ತೊಗೋಬೇಕು. ಕೊಲಾಜಿನ್ ರಿಚ್ ಫುಡ್ ಯಾವುದ್ರಲ್ಲಿ ಸಿಗುತ್ತೆ ಅಂತಂದರೆ ಈಗ ಫಿಶ್ ಆಗಿರ್ಬೋದು, ಫ್ಲಕ್ಸ್ ಸೀಡ್ಸ್ ಆಗಿರ್ಬೋದು, ಚಿಯಾ ಸೀಡ್ಸ್ ಆಗಿರ್ಬೋದು, ಮತ್ತು ವಾಲ್ನಟ್ಸ್ಗಳಾಗಿರ್ಬೋದು, ಇದ್ರಲ್ಲಿ ಸಿಗುತ್ತೆ. ಮತ್ತು ನೀರು ಚೆನ್ನಾಗಿ ಕುಡಿಬೇಕು. ಓಕೆ, ನೀರನ್ನ ಚೆನ್ನಾಗಿ ಕುಡಿದ್ರೆ ಅದು ಸೈನೋವಿಯಲ್ ಫ್ಲೂಯಿಡು 90% ಆಫ್ ನೀರಿಂದ ಆಗಿರುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇರೋ ಫುಡ್ನ ತೊಗೋಬೇಕು. ಈಗ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಈಗ ವಿಟಮಿನ್ ಸಿ ರಿಚ್ ಇರೋ ತೊಗೊಳ್ಳಿ. ಆಮ್ಲದಲ್ಲಿ ಸಿಗುತ್ತೆ, ಆರೆಂಜಸಲ್ಲಿ ಸಿಗುತ್ತೆ, ಲೆಮನ್ಸಲ್ಲಿ ಸಿಗುತ್ತೆ. ಸೊ ಇದನ್ನು ತೊಗೋಬೋದು. ಮತ್ತು ತರಕಾರಿಗಳಲ್ಲಿ ನಿಮಗೆ ಮೈನಾಗಿ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ. ಸೊ ನೀವು ಹೆಚ್ಚು ತರಕಾರಿಗಳನ್ನ ಸೇವಿಸ್ಬೋದು. ಈಗ ಲೆಗ್ ಸೂಪ್ಗಳು ಅಂತ ಕರಿತೀವಿ ಅವಾಗಿರ್ಬೋದು, ಮತ್ತು ಬೋನ್ ಬ್ರಾತ್ ಅಂತ ಕರಿತೀವಿ. ಇವನ್ನ ತಿನ್ನೋದ್ರಿಂದ ನಿಮ್ಮ ಮಂಡಿ ನೋವು ಬೆಟರ್ ಆಗ್ತಾ ಹೋಗುತ್ತೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತ ಅಂದರೆ ನಿಮ್ಮ ವೆಯ್ಟ್ ಜಾಸ್ತಿ ಇದ್ದರೆ ನಿಮ್ಮ ಇಡೀ ಬಾಡಿ ಪ್ರೆಷರು ನಿಮ್ಮ ಮಂಡಿ ಮೇಲೆ ಬೀಳುತ್ತೆ. ನಿಮ್ಮ ಮಂಡಿ ಮೇಲೆ ಬೀಳೋದನ್ನ ತಪ್ಪಿಸ್ಬೇಕಂದ್ರೆ ಮೊದಲನೇದಾಗಿ ನೀವು ನಿಮ್ಮ ವೆಯ್ಟ್ನ ರಿಡಕ್ಷನ್ ಮಾಡಿಸ್ಬೇಕು. ಇದರಿಂದ ಈ ಮಂಡಿ ನೋವೇನಿದೆ ಕಮ್ಮಿ ಆಗಿ ಹೆಲ್ಪ್ ಆಗುತ್ತೆ. ಈಗ ಹೆಚ್ಚು ವಿಡಿಯೋಗೋಸ್ಕರ ಏನು ಮಾಡಬೇಕು, ನನ್ನ ಫಾಲೋ ಮಾಡ್ಕೊಳ್ಳಿ. ಕನ್ಸಲ್ಟೇಷನ್ ಬೇಕಂದರೆ ಕಾಲ್ ಮಾಡಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.